ಶಿವಕುಮಾರ್ ಅಭಿಮಾನಿಗಳ ಸಂಘ ರಾಯಚೂರು. ಕೆಪಿಸಿಸಿ ಅಧ್ಯಕ್ಷರು, ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ನಮ್ಮ ಹೆಮ್ಮೆಯ ನಾಯಕರಾದ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ಶ್ರೀ ಸುನಿಲ್ ಸಿಂಗ್ ಠಾಕೂರ್, ಜಿಲ್ಲಾಧ್ಯಕ್ಷರು ರಾಯಚೂರು ಹಾಗೂ ಮಾಜಿ ಸಲಹಾ ಸಮಿತಿ ಸದಸ್ಯರು ಜಸ್ಕಾಂ. ನಮಸ್ಕಾರ ರಾಯಚೂರಿನಲ್ಲಿ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಒಂದು ಉತ್ತಮವಾದ ಶಾಲೆ ನೋಡ್ತಾ ಇದ್ದೀರಾ? ಹಾಗಾದರೆ ಬನ್ನಿ ನಮ್ಮ ರಾಯಚೂರಿನ ಎರಮರಸ್ ಕ್ಯಾಂಪ್ನಲ್ಲಿರುವ CBSEಗೆ ಸಂಯೋಜನೆಯಾಗಿರುವ ಫೆಡರಲ್ ಪಬ್ಲಿಕ್ ಶಾಲೆ CBSE. ಇಲ್ಲಿ 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನ ಪ್ರವೇಶ ಆರಂಭವಾಗಿದ್ದು. ನಮಸ್ಕಾರ ರಾಯಚೂರು ಜನತೆಗೆ, ನಿಮ್ಮ ವಿಶ್ವಾಸದ ವಾಹನ ಮಳಿಗೆ ಶ್ರೀ ತಿರುಮಲ ಹೋಂಡಾ ಗೋಶಾಲಾ ರಸ್ತೆ ರಾಯಚೂರು. ಇಲ್ಲಿ ನಿಮಗೆ ದೊರೆಯುತ್ತದೆ ಅತ್ಯುತ್ತಮ ಬೈಕ್ ಮತ್ತು ಸ್ಕೂಟರ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ. ಇನ್ನೇಕ್ ತಡ, ಹಿಂದೆ ಭೇಟಿ ನೀಡಿ ಶ್ರೀ ತಿರುಮಲ ಹೋಂಡಾ ಗೋಶಾಲಾ ರಸ್ತೆ ರಾಯಚೂರು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಘಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಸಾಧು ವೇಷದಲ್ಲಿ ಬಂದ ಖದೀಮರು ಹೂ ನೀಡಿ ಅರ್ಧ ತೊಲೆ ಬಂಗಾರ 10,000 ದರೋಡೆ. ಜೂನ್ 15ರಿಂದ ಗುರು ಸಾರ್ವಭೌಮ ಸಂಸ್ಕೃತ ವಿದ್ಯಾಪೀಠದಲ್ಲಿ ತರಗತಿಗಳು ಪ್ರಾರಂಭ. ವಾದಿರಾಜಾಚಾರ್ಯ. ವಿದ್ಯಾರ್ಥಿಗಳು ಉಜ್ವಲ ಭವಿಷ್ಯಕ್ಕೆ ಶಿಕ್ಷಕರ ಪಾತ್ರ ಬಹುಮುಖ್ಯ. ಶಿವರಾಜ್ ಪಾಟೀಲ್. ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ಅಧಿಕ ಉಷ್ಣಾಂಶ ದಾಖಲು ಸಾಧ್ಯತೆ. ಮುನ್ನೆಚ್ಚರಿಕೆಗೆ ಜಿಲ್ಲಾಧಿಕಾರಿ ಎಸ್ ಭೂವಿತಾ ಸಲಹೆ. ಮನೆ ಕಳ್ಳತನ ಆರೋಪಿ ಬಂಧನ. ಮತ್ತು ಜಿ ವ್ಯವಸ್ಥೆಯನ್ನು ಕೈಬಿಟ್ಟು ಮನರೇಗಾ ಯೋಜನೆ ಮುಂದುವರಿಸಲು ಒತ್ತಾಯ. ಸಾಧು ವೇಷದಲ್ಲಿರುವ ಅಪರಿಚಿತ ವ್ಯಕ್ತಿಯೋರ್ವ ಅಂಗಡಿ ಮಾಲೀಕರೊಬ್ಬರಿಗೆ ಹೂ ನೀಡಿ ಮತ್ತು ಬರುವಂತೆ ಮಾಡಿ ಅರ್ಧ ತೊಲೆ ಬಂಗಾರ ಆಭರಣ ಮತ್ತು ಅಂಗಡಿಯಲ್ಲಿದ್ದ 10,000 ದೋಚಿಕೊಂಡು ಹೋದ ಘಟನೆ ಇತ್ತೀಚೆಗೆ ನಡೆದಿದ್ದು ಬೆಳಕಿಗೆ ಬಂದಿದೆ. ನಗರದ ಕುಷ್ಟಗಿ ಮುಖ್ಯ ರಸ್ತೆಯಲ್ಲಿರುವ ಸಾಯಿ ಮೆಡಿಕಲ್ ಮತ್ತು ಜನರಲ್ ಸ್ಟೋರ್ ಮಾಲೀಕರಿಂದ ಅಪರಿಚಿತ ವ್ಯಕ್ತಿಯೋರ್ವ ಹಣ ಮತ್ತು ಬಂಗಾರ ದೋಚಿಕೊಂಡು ಹೋದ ಬಗ್ಗೆ ಜನರಲ್ ಸ್ಟೋರ್ ಮಾಲೀಕ ವಿಷ್ಣುದತ್ತ ಮೋಹನ್ ದತ್ತ ಎನ್ನುವವರು ನಗರದ ಶಹರ್ ಠಾಣೆಗೆ ಲಿಖಿತ ದೂರು ಸಲ್ಲಿಸಿದ್ದಾರೆ. ಸಾಧು ವೇಷ ಧರಿಸಿ ಭಿಕ್ಷುಕನ ರೀತಿಯಲ್ಲಿ ಸಂಚರಿಸುತ್ತಾ ಅಂಗಡಿಯತ್ತ ಬಂದ ಅಪರಿಚಿತ ವ್ಯಕ್ತಿ ಅಂಗಡಿ ಮುಂಭಾಗದಲ್ಲಿಟ್ಟಿದ್ದ ನೀರಿನ ಕ್ಯಾನ್ನಿಂದ ನೀರನ್ನು ಕುಡಿಯಲು ಬಂದಿದ್ದಾನೆ. ಇದನ್ನು ಅಂಗಡಿ ಮಾಲೀಕರು ಮಾನವೀಯತೆ ದೃಷ್ಟಿಯಿಂದ ಅಂಗಡಿ ಒಳಗಡೆ ಇರುವ ಫ್ರಿಡ್ಜ್ನಲ್ಲಿದ್ದ ನೀರನ್ನು ಕುಡಿಯಲು ಕೊಟ್ಟಿದ್ದಾರೆ. ಇದನ್ನೇ ದುರುಪಯೋಗ ಪಡಿಸಿಕೊಂಡ ಅಪರಿಚಿತ ವ್ಯಕ್ತಿಯು ತನ್ನ ಬಳಿ ಇರುವ 2 ಹೂಗಳನ್ನು ಅಂಗಡಿ ಮಾಲೀಕರ ಕೈಗೆ ಕೊಟ್ಟಿದ್ದು ತಕ್ಷಣವೇ ಅಂಗಡಿ ಮಾಲೀಕರಿಗೆ ಮತ್ತು ಬಂದಿದೆ. ನಂತರ ಆತ ಹೇಳಿದಂತೆ ಅವರು ಕೇಳಿದ್ದು ಮಾಲೀಕನ ಕೈಯಲ್ಲಿದ್ದ ಅರ್ಧ ತೊಲೆ ಬಂಗಾರ, ಅಂಗಡಿಯಲ್ಲಿ ವ್ಯಾಪಾರ ನಡೆಸಿದ್ದ 10,000 ರೂಪಾಯಿ ಹಣವನ್ನು ದೋಚಿ ವಂಚಿಸಿದ್ದಾನೆ. ಕೆಲ ಕಾಲದ ನಂತರ ಘಟನೆಯ ಬಗ್ಗೆ ಅವರಿಗೆ ತಿಳಿದಿದ್ದು ಅಷ್ಟೊತ್ತಿಗಾಗಲೇ ಆ ಅಪರಿಚಿತ ವ್ಯಕ್ತಿ ಅಲ್ಲಿಂದ ಪರಾರಿಯಾಗಿದ್ದು ಈ ಬಗ್ಗೆ ತಮಗೆ ನ್ಯಾಯ ದೊರಕಿಸಿಕೊಡಬೇಕು ಎಂದು ಅಂಗಡಿ ಮಾಲೀಕರು ಪೊಲೀಸರ ಮೊರೆ ಹೋಗಿದ್ದಾರೆ. ಘಟನೆಯಲ್ಲಿ ಭಾಗಿಯಾದ ಸಾಧು ರೂಪದಲ್ಲಿರುವ ಅಪರಿಚಿತ ವ್ಯಕ್ತಿಯ ಭಾವಚಿತ್ರ ಸೆರೆಯಾಗಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಸರ್, ನಾವು ಶ್ರೀ ಸಾಯಿ ಮೆಡಿಕಲ್, ನಮ್ಮ ಮೇಡಮ್ ಅಂಗಡಿಯವರು ಓನರ್. ನಾವು ಅವತ್ತು ಬೆಳಗ್ಗೆ ಅಂಗಡಿ ಬಂದಿದ್ದೆ ಸರ್. ಅವತ್ತು ಏನಾಗಿದೆ ಅಂದರೆ ನಾವು ಸರ್ ನಿಮ್ಮಂತೂ ಎಲ್ಲರಿಗೆ ನಾವು ಜನರಿಗೆ ಸ್ವಚ್ಛ ಮಾಡೋಕ್ಕಲ್ಲ ಸರ್. ಬೆಳಗ್ಗೆ ಬಂದಿಗೆ ಒಬ್ಬರು ಇಂಥ ತಾತ್ನವ್ರ ಟೈಪ್ ಬಂದವರು ಸರ್. ಬಂದಿಗೆ ನಮಗೆ ಸ್ವಲ್ಪ ನೀರು ಹೊರಗೆ ನೀರು ಇಟ್ಟು ಸರ್ ಕುಡಿಯೋಕ್ಕೆ ಎಲ್ಲರಿಗೆ. ಅದು ನೋಡಿಕೆ ಸರ್ ನನಗೆ ಅವರಿಗೆ ಒಂದು ಒಳ್ಳೆ ಭಾವನೆ ಬಂದ ನಮಗೆ. ಮತ್ತು ಯಾವುದೇ ಇದಾಗಿ ನೀರು ಕುಡಿಬೇಕು ಅವರು. ನಾವು ಫ್ರಿಜ್ನಿಂದ ನೀರು ತಂದಿಗೆ ಸರ್ ಒಂದು ಬಾಟ್ಲಿ ಇಲ್ಲಿಟ್ಟೆ, ಮತ್ತು ಆಮೇಲೆ 3 ಬಂದು ಕೈಲಿಟ್ಟ. ಅವ್ರು ನಮಗೆ ಏನು ಹೇಳಕತ್ತಾರ, ಇದು ಬೇಡ, ನಮಗೆ ದುಡ್ಡು ಏನು ಬೇಡ, ನಮಗೆ ಪೈಸೆ ತಗೋಬೋದು, ಬರೀ ನಮಗೆ ನೀರು ಸಾಕಂತಂದ. ಅವರಿಗೆ ಭಾಳ ಖುಷಿಯಾಗಿದೆ. ಒಳ್ಳೆಯವರು ಒಳ್ಳೆ ತತ್ನಾರು, ಒಳ್ಳೆ ಗುರುಗಳು ಅಂತ ವಿಚಾರ ಮಾಡಿದೆ ನಾವು. ಆ ಥರ ಮಾಡಿದ್ರೆ ನಮಗೆ ಒಂದು 2-3 ಮಾತು, ನಿಮಗೆ ಹಿಂಗೆ ಐತೆ, ನಿಮಗೆ ನಿಮ್ಮ ಮಕ್ಕಳು ಐತೆ, ನಿಮ್ಗೆ ಅನುಕೂಲ ಆಗ್ತದೆ ಹಂಗೆ ಎಲ್ಲ 2 ಮಾತು ನಾವು ಹ್ಞೂ ಅಂತ ಹೇಳಕತ್ತಾರೆ ಅಷ್ಟೇ. ಜಾಸ್ತಿ ಏನು ಮಾತಾಡಿ ನಾವು ಸಲ ಒಂದು 5 ನಿಮಿಷ ಬಿಟ್ಟಿಗೆ ನಮಗೆ ಒಂದು 2 ಹೂ ಕೊಟ್ಟ. ನಿಮಗೆ 2 ಹೂ ಕೊಟ್ಟ ತಕ್ಷಣ ಏನು ಮಾಡಿದೆ, ಕೈಗೆ ಮತ್ತು ಸ್ವಲ್ಪ ನಾವು ಸ್ವಚ್ಛ ಮಾಡಕತ್ತಾರ ಅಂಗಡಿ ಕೈಲಿ ಸರ್ ಹೊಲ್ಸಿದ್ದೆ. ನಾವು ಏನು ಮಾಡಿದ್ವಿ, ಪೇಪರ್ ಮೇಲೆ ಇಲ್ಲಿ ಇಟ್ಟುಬಿಟ್ಟಿದ್ದೆ. ಪೇಪರ್ ಮೇಲೆ ಇಟ್ಟಿಗೆ ಏನಾಗಿದೆ, ನಾವು ಹೂಕ್ ನಮ್ಮ ಕಡೆ ಇಟ್ಟದಂಗೆ ಮತ್ತು ಮುಗಿಸಿಟ್ಟನ ಇಟ್ಟೆ. ಮತ್ತು ಅವನು ಅವರು ಗುರುಗಳವನೇ ಮತ್ತು ನಮಗೆ ಅದು ಪೇಪರ್ ಕಿಡುತ್ತೆ. ಮತ್ತು ನಮಗೆ ಹೂ ಕೊಟ್ಟಿಗೆ ಈ ಥರ ನಮಗೆ ತೋರಿಸಿದೆ ಹೂ. ಮತ್ತು ಸಡನ್ಲಿ ಅದು ಹೂ 2 ಹೂ ಕೊಟ್ಟಿದ್ದೆ. ಅದೇ ಹೂ ಈ ಥರ ತಾನು ಜಾದುಗರು ಈ ಥರ ಆಗ್ಬಿಟ್ಟು ನೋಡ್ರಿ, ಇದೇ ಥರ ಆಗಿದೆ. ಅದು ಕೊಟ್ಟಿದ್ದೆ ಬರೀ ನಮಗೆ 2 ಹೂ, ಈ ಥರ ಹೂ ಬರೀ 2 ಹೂ ಕೊಟ್ಟಿದ್ದಾರ. ಆ ಹೂರನ್ನ 1 ಸೆಕೆಂಡಿಗೆ ಒಳಗೆ ಈ ಥರ ಆಗ್ಬಿಟ್ಟಿದೆ ಜಾದುಗಲ್ಲ.
ಅದ್ರಾಗ ನಮ್ಮ ಬಾಯಿಗೆ ಮಾತಿಲ್ಲ ಬದಲಿ ಒಂಥರ ನಾನು ಮಬ್ದಂಗೆ ಆಗ್ಬಿಟ್ಟೆ. ಅವ್ನು ಏನು ಹೇಳಕತ್ತಾರ ನಮಗೆ ಅದೇ ನಾನು ಹ್ಞೂ ಅಂತ ಹೇಳಕತ್ತಾರ. ನಮ್ಮ ಗಲ್ಲಿನ ದುಡ್ಡಿದೆ ಅದನ್ನು ಕೊಡೋಕೆ ತಯಾರಾಗಿಬಿಟ್ಟಿದೆ. 10,500 ಅಂತ ತೊಗೊಂಡು ಹೋಗ್ಬಿಟ್ಟೆ. ಮತ್ತು ನಮ್ಮ ಬಳ್ಳಿಗೆ ಒಂದು ಉಂಗುರಿದ್ದೆ ಅದನ್ನು ಕೊಟ್ಬಿಟ್ಟೆ ಅವನಿಗೆ. ಒಟ್ಟು ನಮ್ಮ ಎದುರಿಗೆ 3-4 ಕಸ್ಟಮರ್ ನಮ್ಮಿಂದು ಮಾತು ಹೇಳಕತ್ತಾರ. ಸರ್ ಅಂತ ಕೈ ತೋರಿಸ ನಾನು ಯಾರ ತಗೊಂಡಿಲ್ಲ. ಅವ್ನು ಏನು ಹೇಳಿ ಅದ್ರಾಗ ನಾನು ಒಪ್ಕೊಂಡಿದ್ದೆ. ಅವ್ನು ಈ ಥರ ಮಾಡಿದ್ರೆ ನನಗೆ ಮೋಸ ಮಾಡಿ ದುಡ್ಡು ಆಗಿದೆ. ಈ ಥರ ನಾನು ಎದಕ್ಕೆ ಹೇಳಕತ್ತಾರ ಅಂದರೆ ನಮ್ಮ ಸಿಂಧೂರಿಗೆ ಒಟ್ಟು ನಮ್ಮ ಕರ್ನಾಟಕದಲ್ಲಿ ನಮ್ಮ ಊರಲ್ಲಿ ಎಲ್ಲ ಕಡೆ ಈ ಥರ ಮೋಸ ಆಗಬಾರ್ದು. ಅದೆಲ್ಲರಿಗೆ ನಾವು ಸ್ವಲ್ಪ ಸಚೇತ ಮಾಡಕತ್ತಾರ. ನೋಡಿ ಸ್ವಲ್ಪ ದಯಮಾಡಿ ಎಲ್ಲರೂ ದೇಸಿಡ್ರಿ. ಅವನಿಗೆ ಎಲ್ಲಿ ಸಿಕ್ಕಿರೋ ಅವನಿಗೆ ಸ್ವಲ್ಪ ಸ್ವಲ್ಪ ಇದು ಮಾಡಿರಿ ಸರ್ ಎಲ್ಲರೂ ದಾರಿಗೆ. ಗುರು ಸಾರ್ವಭೌಮ ಸಂಸ್ಕೃತ ವಿದ್ಯಾಪೀಠದಿಂದ 8 ವರ್ಷದ ಮೇಲ್ಪಟ್ಟ ತ್ರಿಮಸ್ತ ಬ್ರಾಹ್ಮಣ ಮಕ್ಕಳಿಗಾಗಿ ಜೂನ್ 15ರಿಂದ ತರಗತಿಗಳು ಪ್ರಾರಂಭವಾಗುತ್ತಿದ್ದು, ಜ್ಯೋತಿಷ್ಯ ವೇದಶಾಸ್ತ್ರಗಳ ಅಧ್ಯಯನಕ್ಕೆ ಮಕ್ಕಳನ್ನು ಸೇರಿಸಬಹುದಾಗಿದೆ ಎಂದು ವೇದಾಂತ ಪ್ರಾಚಾರ್ಯ ಡಾಕ್ಟರ್ ಎನ್ ವಾದಿರಾಜಾಚಾರ್ಯ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಶ್ರೀ ಗುರು ಸಾರ್ವಭೌಮ ಸಂಸ್ಕೃತ ವಿದ್ಯಾಪೀಠ ಮಂತ್ರಾಲಯದಲ್ಲಿ ಹಾಗೂ ರಾಯಚೂರು ಶಾಖಾ ಪೀಠದಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ಪೌರೋಹಿತ್ಯ, ವೇದಾಂತ, ತರ್ಕ, ವ್ಯಾಕರಣ, ಜ್ಯೋತಿಷ್ಯ ಶಾಸ್ತ್ರಗಳು ಸೇರಿದಂತೆ ವಿಶೇಷವಾಗಿ ಉಚಿತ ಲೌಕಿಕ ಶಿಕ್ಷಣವನ್ನು ನೀಡಲಾಗುತ್ತದೆ ಎಂದರು. ಶಿಕ್ಷಣ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಬೇಕಾದ ಊಟ, ವಸತಿ ಹಾಗೂ ಇತರೆ ಸೌಲಭ್ಯಗಳನ್ನು ನೀಡಲಾಗುತ್ತದೆ. ಬ್ರಾಹ್ಮಣ ಸಮಾಜದವರು ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ಮಕ್ಕಳನ್ನು ವಿದ್ಯಾಪೀಠಕ್ಕೆ ಸೇರಿಸಬಹುದಾಗಿದೆ ಎಂದು ತಿಳಿಸಿದರು. ಸಾರ್ವಭೌಮ ಸಂಸ್ಕೃತ ವಿದ್ಯಾಪೀಠದ ಪ್ರಾಂಶುಪಾಲರಾದ ಡಾಕ್ಟರ್ ಎನ್ ವಾದಿರಾಜಾಚಾರ್ಯ ಎಂಬ ನಮ್ಮಿಂದ ಹೃತ್ಪೂರ್ವಕವಾದ ಅಭಿನಂದನೆಗಳು. ನಾನು ಗುರುಸಾರ್ವಭೌಮ ಸಂಸ್ಕೃತ ವಿದ್ಯಾಪೀಠಕ್ಕೆ ವಿದ್ಯಾರ್ಥಿಗಳನ್ನು ಸೇರಿಸಲು ಮನವಿಗಾಗಿ ಈ ಪ್ರೆಸ್ ಮೀಟನ್ನು ಕರೆದು ತಮ್ಮೆಲ್ಲರನ್ನೂ ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಗುರುಸಾರ್ವಭೌಮ ಸಂಸ್ಕೃತ ವಿದ್ಯಾಪೀಠ ಎಂಬುದು ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಮಠದ ವತಿಯಿಂದ ನಡೀತಕ್ಕಂತಹ ಒಂದು ವೈದಿಕ ಶಿಕ್ಷಣದ ಸಂಸ್ಥೆ. ಅದು ಇದಕ್ಕೆ ಒಂದು 100 ವರ್ಷದ ಇತಿಹಾಸ ಇದೆ. ನಮ್ಮ ಮಠದ ಪರಂಪರೆಯಲ್ಲಿ ಹಿಂದೆ ಬಂದಂತಹ ಶ್ರೀ ಸುಶೀಲೇಂದ್ರ ತೀರ್ಥ ಶ್ರೀಪಾದಂಗಳವರು ಈ ಒಂದು ವಿದ್ಯಾಪೀಠವನ್ನು ಪ್ರಾರಂಭ ಮಾಡಿದರು. ಅವಾಗ ಚಿಕ್ಕ ಗುರುಕುಲ ಅಥವಾ ಪಾಠಶಾಲಾ ಎಂಬುದಾಗಿ ಹೆಸರಿತ್ತು. ನಂತರದಲ್ಲಿ ಬಂದಂತಹ ಪೀಠಾಧಿಪತಿಗಳು ಅದನ್ನು ಮಹಾಪಾಠಶಾಲಾ ಎಂಬುವಂಥ ಹೆಸರಿನ ಮೂಲಕವಾಗಿ ಬೆಳೆಸಿದರು. 1974ನೇ ಇಸ್ವಿಯಲ್ಲಿ ಅಂದಿನ ಪೀಠಾಧಿಪತಿಗಳಾದ ಇಂದಿನ ಗುರುಗಳ ತಾತಂದಿರು ಶ್ರೀ ಸುಧೀಂದ್ರ ತೀರ್ಥ ಶ್ರೀಪಾದಂಗಳು ಇದಕ್ಕೊಂದು ಪ್ರತ್ಯೇಕವಾದ ವ್ಯವಸ್ಥೆ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಆ ಒಂದು ಪಾಠಶಾಲೆಯನ್ನು ವಿದ್ಯಾಪೀಠ ಎಂಬುದಾಗಿ ಸ್ವಲ್ಪ ಅಪ್ಗ್ರೇಡ್ ಮಾಡಿ ಈ ಒಂದು ವಿದ್ಯಾಪೀಠ ನಡೀಲಿಕ್ಕೆ ಮಠದಿಂದ ಹಣಕಾಸಿನ ನೆರವನ್ನು ನಾವು ಕೊಡಬೇಕಾಗಿತ್ತು ಅಂತಾದರೆ ಒಂದು ಅಧಿಕೃತವಾದ ವ್ಯವಸ್ಥೆ ಬೇಕು ಎಂಬುದಾಗಿ ಆಗಿನ ಕಾಲದ ಎಂಡೋಮೆಂಟ್ ಕಮಿಷನರ್, ಆಂಧ್ರ ಗೌರ್ಮೆಂಟಿನ ಎಂಡೋಮೆಂಟ್ ಕಮಿಷನರ್ ಮೂಲಕವಾಗಿ ಒಂದು ಪ್ರಿಸ್ಕ್ರಿಪ್ಷನ್ ಎಲ್ಲ ಮಾಡಿ ತನ್ಮೂಲಕವಾಗಿ ಅಲ್ಲಿರ್ತಕ್ಕಂತಹ ಕಮಿಷನ್ ಬಿಡುವುದರ ಮೂಲಕವಾಗಿ ಆಧ್ಯಾತ್ಮ ವಿದ್ಯೆಯನ್ನು ಬೆಳಗಿಸುವ ಈ ಒಂದು ಯೋಜನೆಯಲ್ಲಿ ತಮ್ಮದೂ ಒಂದು ಸೇವೆಯನ್ನು ಮಾಡಬೇಕು ಅನ್ನುವಂಥ ಒಂದು ವಿನಂತಿಯನ್ನು ಈ ಮೂಲಕ ನಾವು ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಪ್ರಸ್ತುತ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಕರ್ನಾಟಕ ಪ್ರಾಂತದ ಮಕ್ಕಳುಗಳಿಗೆ ನಾನು ಇನ್ನೊಂದು ವಿಷಯವನ್ನು ತಮ್ಮಲ್ಲಿ ಅರಿಕೆ ಮಾಡೋದನ್ನು ಮರೆತಿದ್ದೆ. ಈ ವೈದಿಕ ಶಿಕ್ಷಣದ ಜೊತೆಗೆ ಆಧುನಿಕ ಪದ್ಧತಿಯಲ್ಲಿ ಲೌಕಿಕ ಶಿಕ್ಷಣವೂ ಕೂಡ ಅವಶ್ಯಕತೆ ಎಂಬುವಂಥ ಹಿನ್ನೆಲೆಯಲ್ಲಿ ಆ ಮಕ್ಕಳಿಗೆ ಲೌಕಿಕ ಶಿಕ್ಷಣವನ್ನು ನಮ್ಮ ಗುರುಕುಲದಲ್ಲಿ ಕೊಟ್ಟು SSLC ಪರೀಕ್ಷೆಯನ್ನು ಕಟ್ಟಿಸಿ ಮುಂದೆ PUC, BA ಇತ್ಯಾದಿಗಳೆಲ್ಲ ಯೂನಿವರ್ಸಿಟಿ ಪರೀಕ್ಷೆಗಳನ್ನು ಮಾಡುವ ವ್ಯವಸ್ಥೆಯನ್ನು ಕೂಡ ಶ್ರೀಮಠ ಮಾಡಿದೆ. ಹೀಗೆ ಮಾಡಿದಾಗ ಕರ್ನಾಟಕದಿಂದ ಬಂದಂತಹ ವಿದ್ಯಾರ್ಥಿಗಳಿಗೆ ಭಾಷಾ ಮಾಧ್ಯಮ ಕನ್ನಡ ಇರ್ಬೋದು ಅಥವಾ ಒಂದು ಲ್ಯಾಂಗ್ವೇಜ್ ಕನ್ನಡ ಇರ್ತದೆ, ಅಂಥವ್ರನ್ನ ಮಂತ್ರಾಲಯ ಕರ್ಕೊಂಡು ಹೋದರೆ ಅಲ್ಲಿ ಭಾಷಾ ಮಾಧ್ಯಮ ತೆಲುಗು, ಇಂಗ್ಲೀಷು ಮತ್ತು ಒಂದು ಲ್ಯಾಂಗ್ವೇಜ್ ತೆಲುಗು ಇತ್ಯಾದಿಗಳು ಆದಾಗ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತದೆ ಎಂಬುದಾಗಿ ಹೇಳಿ ಒಂದು 6 ವರ್ಷದ ಕೆಳಗೆ ಅನೇಕ ಪಾಲಕರ ಒಂದು ವಿನಂತಿಯ ಮೇರೆಗೆ ರಾಯಚೂರಿನ ಜವಾಹರ್ ನಗರದಲ್ಲಿ ಗುರುಸಾರ್ವಭೌಮ ಸಂಸ್ಕೃತ ವಿದ್ಯಾಪೀಠದ ಶಾಖೆಯನ್ನೇ ತೆಗೆದಿದ್ದಾರೆ. ಒಂದು 30 ಜನ ವಿದ್ಯಾರ್ಥಿಗಳು ಈಗ ಅಧ್ಯಯನ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಮಂತ್ರಾಲಯದಲ್ಲಿ ಏನು ವ್ಯವಸ್ಥೆ ಇದೆಯೋ ಅಷ್ಟೇ ವ್ಯವಸ್ಥೆ, ಊಟ ವಸತಿ ಇತ್ಯಾದಿಗಳ ಜೊತೆಗೆ ಎಜುಕೇಷನ್ನು ಕೂಡ ಅಷ್ಟೇ ವ್ಯವಸ್ಥೆ ಇದೆ. ಆದ್ದರಿಂದ ಪಾಲಕರು ಅನುಕೂಲ ಆಯಿತು ರಾಯಚೂರಿನಲ್ಲಿ ಅಥವಾ ಮಂತ್ರಾಲಯದಲ್ಲಾದರೂ ಕೂಡ ಬಿಡುವುದರ ಮೂಲಕವಾಗಿ ನಮ್ಮ ಒಂದು ಆಧ್ಯಾತ್ಮಿಕ ವಿದ್ಯೆಯ ಬೆಳವಣಿಗೆಗೆ ತಮ್ಮ ಒಂದು ಸೇವೆಯನ್ನು ಒದಗಿಸಬೇಕಾಗಿ ದೇಶದ ಮತ್ತು ನಮ್ಮ ಪ್ರಾಂತದ ರಾಜ್ಯದ ಎಲ್ಲ ಭಕ್ತರಲ್ಲೂ ಕೂಡ
ತಮ್ಮ ಮೂಲಕ ನಾವು ವಿನಂತಿಸಿಕೊಳ್ತಾ ಇದ್ದೇವೆ. ನಿಮ್ಮ ಮಕ್ಕಳ ಈ ಸಂದರ್ಭದಲ್ಲಿ ವಿದ್ವಾನ್ ಎನ್ಆರ್ ದ್ವಾರಕನಾಥಾಚಾರ್ಯ, ರಾಮಾಚಾರ್ಯ, ಆನಂದಾಚಾರ್ಯ ಸೇರಿ ಅನೇಕರಿದ್ದರು. ಯಾವುದೇ ಒಂದು ಶಿಕ್ಷಣ ಸಂಸ್ಥೆಯ ಶಾಲೆಗಳು ನಡೆಯಲು ಆ ಶಾಲೆಯ ಶಿಕ್ಷಕರ ಪಾತ್ರ ಬಹಳ ಮುಖ್ಯವಾಗಿರುತ್ತದೆ. ಮಕ್ಕಳ ಭವಿಷ್ಯವನ್ನು ರೂಪಿಸುವಲ್ಲಿ ತಾಯಿಗಿಂತ ಶಿಕ್ಷಕರು ಶ್ರಮ ಹೆಚ್ಚಿರುತ್ತದೆ ಎಂದು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಅವರಿಂದು ನಗರದ ಯೂರೋ ಕಿಡ್ಸ್ ಶಾಲೆಯ ನೂತನ ಶಾಖೆಯ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಯೂರೋ ಕಿಡ್ಸ್ ನಂತಹ ಶಾಲೆಗಳು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವಲ್ಲಿ ಶ್ರಮಿಸುತ್ತಿವೆ. ಇದಕ್ಕೆಲ್ಲ ಆ ಶಾಲೆಯಲ್ಲಿ ಕೆಲಸ ಮಾಡುವ ಶಿಕ್ಷಕರ ಪರಿಶ್ರಮವೇ ಕಾರಣವಾಗಿದೆ ಎಂದರು. ತಂದೆ ತಾಯಿಗಿಂತ ಹೆಚ್ಚಾಗಿ ಶಿಕ್ಷಕರೊಂದಿಗೆ ಇರುವ ಮಕ್ಕಳು ಮುಂದಿನ ದಿನಗಳಲ್ಲಿ ಉತ್ತಮ ಪ್ರಜೆಗಳಾಗುತ್ತಾರೆ. ಮಕ್ಕಳ ಮಾನಸಿಕ, ದೈಹಿಕ ಬೆಳವಣಿಗೆಯನ್ನು ನಿರಂತರವಾಗಿ ಶಿಕ್ಷಕರು ನೋಡುತ್ತಿರುತ್ತಾರೆ ಎಂದು ಹೇಳಿದರು. ಸರ್ ಒಂದು ನಿಮಿಷ. ನೀವು ಯಜಮಾನ ಇರ್ಬೇಕು, ನಮಗೆ ನಾವೇನು ಹುಡುಗರು, ನಿಮ್ಮ ಆಶೀರ್ವಾದ ಇರ್ಬೇಕು. ದೊಡ್ಡವರು ನೀವೇ. ನಿಮ್ದಾಗ ಕೊಟ್ಟಿದ್ದಲ್ಲ, ಹೌದು ನಿಮ್ಮ ಭಾಳ ಇಲ್ಲ ಭಾಳ ಚಲೋ ಆಯ್ತು. ನಾನು ಅದಕ್ಕೆ ಹೇಳಿದೆ, ನಮ್ಮ ಸಲ ಕಾಯ್ಬೇಡ್ರಿ, ನಾನು ಯಾವಾಗಾದ್ರೂ ಫ್ರೀದಾಗ ಬಂದು ಹೋಗ್ತೇನೆ ಅಂತ ಹೇಳಿದೆ. ಹೌದು ಬರ್ಲಿಲ್ಲ, ಅಕ್ಕವ್ರು ಬರ್ತಾರಂತ. ಬೆಳಗ್ಗೆ ಬಂದದ ನಮ್ಮ ಬೈಕಲ್ಲಿ ಭಾಳ ಮಾಡ್ಯಾರ ಸರ್. ನೀರಿಂದ ತೊಂದರೆ ಅವ್ರ ಸ್ಪೆಸಿಫಿಕೇಶನ್ಸ್ಗೆ ನೀವು ಕೊಡಬೇಕು. ಈ ಲೆವೆಲ್ನಲ್ಲಿ ಬೇಕೇ ಬೇಕು, ಅಷ್ಟು ಹುಷಾರಾಗಿ ಜನರೇಷನ್ 95 ಕಾಮನ್ ಆಗ್ಬಿಡೋದು. 95 ಕಾಮನ್. ನಾವು ಪಾಸ್ ಆದ್ರೆ ಖುಷಿ ಆಗ್ತಿರೋಣ. ಹೌದು ಅಲ್ಲ, ನಮ್ಮದು ಇದ್ರೂ ನಾವು ಅವಾಗ 86% ನಂದು ಕಂಪಲ್ಸರಿ ಏಳು ಜನ ಮಕ್ಕಳು ಈ ಒಂದು ಯಾರು ಹೇಳ್ತಾರೆ ಬಹಳ ವ್ಯಾಲ್ಯೂಬಲ್ ಆಯ್ತು, ಕಾಸ್ಟ್ಲಿ ಆಯ್ತು. ಸಿಗ್ಲಿಲ್ಲ ಊರಲ್ಲಿ. ಇಲ್ಲಿ ಕಡಿಮೆ ಇರ್ತದ, ಬಾಂಬೆ ಜಾಸ್ತಿ ಇರ್ತದೆ. ಒಳ್ಳೆ ತರಬೇಕು ಅನ್ನೋ ದೃಷ್ಟಿಯಲ್ಲಿ ವಿಶೇಷವಾಗಿ ಎಲ್ಲ ನಮ್ಮ ಲೇಡೀಸ್ ಬಂದಿದ್ದೀರಿ ನೀವು. ಯಾಕಂದ್ರೆ ನೀವು ಬಹುಶಃ ಆ ತಂದೆ ತಾಯಿಗಳ ಜೊತೆ ಮಕ್ಕಳು ಕಡಿಮೆ ಹೊತ್ತು ಕಳೀತಾರೆ, ಅವ್ರಿಗಿಂತ ಜಾಸ್ತಿ ಹೊತ್ತು ಆ ಮಕ್ಕಳು ನಿಮ್ಮ ಹತ್ರ ಬೆಳೀತಾ ಇರ್ತಾರೆ. ಪ್ರತಿದಿನ ಅವರ ಬೆಳವಣಿಗೆ ಅದು ಮಾನಸಿಕವಾಗಿ ಆಗಿರ್ಬೋದು, ದೈಹಿಕವಾಗಿ ಆಗಿರ್ಬೋದು, ದಿನಾಗ್ಲೂ ನೋಡೋರು ನೀವು. ಹಾಗಾಗಿ ಆ ಕಣ್ಣಿಗೆ ಕಾಣುವ ದೇವರು ನೀವಂದ್ರೂ ತಪ್ಪಾಗ್ಲಿಕ್ಕೆ. ಯಾಕಂದ್ರೆ ನೀವು ಅವ್ರಿಗೆ ಅಳದಿರಂಗಿಲ್ಲ, ಏನಿಲ್ಲ. ಆದರೆ ನಿಮ್ಮ ಉದ್ಯೋಗದ ದೃಷ್ಟಿಯಿಂದ ನಾವು ನೋಡಂಗಿಲ್ಲ ಮಕ್ಕಳನ್ನ. ಅವರಿಗೆ ತಮಗೆ ಏನೇನು ಪ್ರೀತಿ ಕೊಡಬೇಕು ಆ ಮಕ್ಕಳನ್ನ ಸುಮ್ಮನೆ ಮಾಡೋದಕ್ಕೆ, ಓದೋದಕ್ಕೆ, ಓದಿಸೋದಕ್ಕೆ, ಅವರಿಗೆ ದೈಹಿಕವಾಗಿ ಬೆಳೆಯೋದಕ್ಕೆ, ಮಾನಸಿಕವಾಗಿ ಬೆಳೆಯೋದಕ್ಕೆ ಎಲ್ಲ ತಂತ್ರ ಮಂತ್ರಗಳು ನೀವು ಉಪಯೋಗ ಮಾಡ್ತೀವಿ. ಇದು ಬಹುಶಃ ಆ ತಾಯಿ ನನ್ನ ಕೈಯಲ್ಲಿ ಆಗಂಗಿಲ್ಲ ಅಂತೇಳಿ ಇಲ್ಲಿ ಇಂಥ ಸ್ಕೂಲಿಗೆ ಬಿಟ್ಟು ಹೋಗ್ತಾರೆ. ಸೊ ಹಾಗಾಗಿ ನಿಮ್ಮ ಮೇಲೆ ಸಂಸ್ಥೆ ನಿರ್ಭರ ಆಗಿದೆ. ಇಂಥ ಸಂಸ್ಥೆಗಳು ಬೆಳಿಬೇಕಂದ್ರೆ ಇವ್ರು ದುಡ್ಡಾಕಿ ಬೆಳೆಸೋರ್ಲಿಂದ ಬೆಳೆಯಂಗಿಲ್ಲ. ಆದ್ರೆ ನೀವೇನು ನಿಮ್ಮ ಶ್ರಮ ಆಗ್ತಿರೋ ಅದರಿಂದ ಇಂಥ ಸಂಸ್ಥೆ. ಹಾಗಾಗಿ ಇವತ್ತು 3ನೇ ಏನು ಬ್ರಾಂಚ್ ಬಂದಿದೆ ಅಂದ್ರೆ ಬಹುಶಃ ಯೂರೋ ಕಿಡ್ಸ್ ಬ್ರಾಂಚ್ ಬಂದಿದೆ ಅಂದ್ರೆ ನಿಮ್ಮೆಲ್ಲರ ಕೊಡುಗೆ ಅದ್ರಲ್ಲಿ ಬಹಳಷ್ಟು ಇದೆ ಅಂತ ಹೇಳಿಕೆ ಬಯಸ್ತಾರೆ. ಇದು ಅವ್ರು ದುಡ್ಡು ಹಾಕ್ಬೋದು, ದುಡ್ಡು ಹಾಕಿ ಮನೇಲಿ ಕೂತ್ರಿಂತ ಶಾಲೆಗಳು ನಡೆಯಂಗಿಲ್ಲ.
ಇದರಲ್ಲಿ ಕೆಲಸ ಮಾಡುವಂತಹ ನೀವೆಲ್ಲರೂ ಏನಿದ್ದೀರಿ ತಾಯಂದರು, ನಿಮ್ಮ ಶ್ರಮದಿಂದಲೇ ಇಂಥ ಶಾಲೆಗಳು ಬೆಳೆಯುತ್ತೆ. ಹಾಗಾಗಿ ನಿಮ್ಮದು ಬಹಳಷ್ಟು ಕೊಡುಗೆ ಇದೆ. ಆ ದೇವರು, ನೀವು ನಿಮ್ಮ ಕುಟುಂಬದ ಜೊತೆ ಕಡಿಮೆ ಕಳೀತೀರಿ, ಅವರು ಅವ್ರ ಕುಟುಂಬದ ಜೊತೆ ಕಡಿಮೆ ಕಳೀತಾರೆ. ನಿಮ್ಮದನ್ನು ನೀವು ತ್ಯಾಗ ಮಾಡಿ ಇನ್ನೊಬ್ಬರದನ್ನು ನೀವು ಅಪ್ಪಿಕೊಂಡಿದ್ದೀರಿ. ಅವ್ರು ಒಂದೊಂದು ಮಕ್ಕಳು ನೋಡೋಕ್ಕಾಗಂಗಿಲ್ಲ, ಆದ್ರೆ ನೀವು 10 ಮಕ್ಕಳನ್ನ ನೋಡ್ಕೊತೀರಿ. ಹಾಗಾಗಿ ನೀವು ಬಹಳಷ್ಟು ನಿಮ್ಮ ಮೇಲೆ ಭಾರ ಹಾಕ್ಕೊಂಡು ಇಂಥ ಸಂಸ್ಥೆ ಬೆಳೆಯಲಿಕ್ಕೆ ಬಹಳ ಸಹಕಾರಿಯಾಗಿದ್ರಿ. ನಿಮಗೂ ದೇವರು ಒಳ್ಳೇದು ಮಾಡಲಿ. ಮತ್ತು ಎಲ್ಲ ಯಜಮಾನರು ಏನು ಭಾಳ ಶ್ರಮಪಟ್ಟು ಮಕ್ಕಳನ್ನು ಬೆಳೆಸಿ ಮಕ್ಕಳು ಸರಿದಾರಿಯಲ್ಲಿ ಹೋಗಬೇಕು ಅನ್ನೋ ದೃಷ್ಟಿಯಿಂದ, ಮತ್ತು ಒಂದು ರಾಯಚೂರಿನ ಮಕ್ಕಳಿಗೆ ಒಳ್ಳೆಯ ವ್ಯವಸ್ಥೆ ಇರಬೇಕು, ಓದಲಿಕ್ಕೆ, ಆಡಲಿಕ್ಕೆ, ಮತ್ತು ಅವರ ಒಂದು ಟೈಮ್ ಪಾಸ್ ಆಗಬೇಕಲ್ಲ ಮಕ್ಕಳು. ಯಾಕಂದರೆ 1 ನಿಮಿಷ ಸುಮ್ಮನೆ ಕೊಡಂಗಿಲ್ಲ ಈಗಿನ ಮಕ್ಕಳು. ಇಲ್ಲಿ ನೋಡಿ ಸರ್. ಓಕೆ. ಈ ಸಂದರ್ಭದಲ್ಲಿ ಇಟೇಕರ್ ಗ್ರೂಪ್ ಚೇರ್ಮನ್ ಯರ್ರಣ್ಣ, ಇಟೇಕರ್ ಸೆಂಟರ್ ಹೆಡ್ ಡಾಕ್ಟರ್ ಸಾರಿಕಾ, ಇಟೇಕರ್ ಸೆಕ್ರೆಟರಿ ರೋಹಿತ್ ಸೇರಿದಂತೆ ಹಲವರಿದ್ದರು. ಈಗ ಚಿಕ್ಕದೊಂದು ಬ್ರೇಕ್. ನಾನು ನಿಮ್ಮ ಮನೆಯ ಮಗ ನಾನು ನಿಮ್ಮೆಲ್ಲರ ಧ್ವನಿ. ಅಖಿಲ ಕರ್ನಾಟಕ ಡಿಕೆ ಶಿವಕುಮಾರ್ ಅಭಿಮಾನಿಗಳ ಸಂಘ ರಾಯಚೂರು, ಕೆಪಿಸಿಸಿ ಅಧ್ಯಕ್ಷರು, ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ನಮ್ಮ ಹೆಮ್ಮೆಯ ನಾಯಕರಾದ ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ಶ್ರೀ ಸುನಿಲ್ ಸಿಂಗ್ ಠಾಕೂರ್, ಜಿಲ್ಲಾಧ್ಯಕ್ಷರು ರಾಯಚೂರು ಹಾಗೂ ಮಾಜಿ ಸಲಹಾ ಸಮಿತಿ ಸದಸ್ಯರು ಜಸ್ಕಾಂ. ಶ್ರೀರಾಮು ಕೋಟೇಶ್, ಗ್ರಾಮಾಂತರ ಅಧ್ಯಕ್ಷರು ರಾಯಚೂರು ಹಾಗೂ ಗಿಲ್ಲೆಸುಗೂರು ಬ್ಲಾಕ್ ಒಬಿಸಿ ಅಧ್ಯಕ್ಷರು. ಶ್ರೀ ಚಂದ್ರಶೇಖರ್, ನಗರಾಧ್ಯಕ್ಷರು ರಾಯಚೂರು. ಶ್ರೀ ಮಹಮ್ಮದ್ ಶರೀಫ್, ವಕೀಲರು, ತಾಲೂಕು ಅಧ್ಯಕ್ಷರು ಲಿಂಗಸುಗೂರು. ಶ್ರೀ ಎಡಿಸನ್, ನಗರ ಉಪಾಧ್ಯಕ್ಷರು ರಾಯಚೂರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ದೇವಸುಗೂರು. ಹಾಗೂ ಶ್ರೀ ಶಿವಕಾಂತ್, ತಾಲೂಕು ಅಧ್ಯಕ್ಷರು ಮಸ್ಕಿ. ನಮಸ್ಕಾರ ರಾಯಚೂರಿನಲ್ಲಿ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಒಂದು ಉತ್ತಮವಾದ ಶಾಲೆ ನೋಡ್ತಾ ಇದ್ದೀರಾ? ಹಾಗಾದರೆ ಬನ್ನಿ ನಮ್ಮ ರಾಯಚೂರಿನ ಎರಮರಸ್ ಕ್ಯಾಂಪ್ನಲ್ಲಿರುವ ಸಿಬಿಎಸ್ಸಿಗೆ ಸಂಯೋಜನೆಯಾಗಿರುವ ಫೆಡರಲ್ ಪಬ್ಲಿಕ್ ಶಾಲೆ ಸಿಬಿಎಸ್ಸಿ. ಇಲ್ಲಿ 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನ ಪ್ರವೇಶ ಆರಂಭವಾಗಿದ್ದು, ಈ ಶಾಲೆಯು ಉತ್ತಮವಾದ ವಾತಾವರಣ, ಹಸಿರು ಮತ್ತು ಆರೋಗ್ಯಕರ ವಾತಾವರಣದೊಂದಿಗೆ 9 ಎಕರೆ ಭೂಮಿಯನ್ನು ಹೊಂದಿದೆ. ಶಾಲಾ ಕಟ್ಟಡವು 56,000 ಚದರ ಅಡಿ ವಿಸ್ತೀರ್ಣವನ್ನು ಹೊಂದಿದ್ದು ಮತ್ತು ಪ್ರತಿ ತರಗತಿ ಕೊಠಡಿ ಗಾತ್ರ 26 × 27 ಅಡಿ ಹೊಂದಿದೆ. ಇಲ್ಲಿ ಸಂಪೂರ್ಣವಾಗಿ ಸುಸಜ್ಜಿತ ಕಂಪ್ಯೂಟರ್ ಲ್ಯಾಬ್ ಮತ್ತು ಸಂಯೋಜಿತ ವಿಜ್ಞಾನ ಪ್ರಯೋಗಾಲಯವನ್ನು ಹೊಂದಿದೆ. ಇಲ್ಲಿ ನಿಧಾನಗತಿಯಲ್ಲಿ ಕಲಿಯುವ ಮಕ್ಕಳಿಗೆ ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ಶಾಲೆಯ ವಾತಾವರಣದಲ್ಲಿ ಶೈಕ್ಷಣಿಕ ವಾತಾವರಣವನ್ನು ಬೆಳೆಸುವುದು ಮುಖ್ಯ ಉದ್ದೇಶವಾಗಿರುತ್ತದೆ. ಇಲ್ಲಿ ಮಕ್ಕಳಿಗೆ ಅನುಕೂಲವಾಗಲು ಹಾಸ್ಟೆಲ್ ಸೌಲಭ್ಯಗಳನ್ನು ಕೂಡ ನೀಡಲಾಗಿದೆ. ಇಲ್ಲಿ ಮಕ್ಕಳಿಗೆ ವೈಯಕ್ತಿಕ ಮಾರ್ಗದರ್ಶನ ಮತ್ತು ಸಮಾಲೋಚನೆಯನ್ನ ನೀಡಲಾಗುತ್ತದೆ. ಇಲ್ಲಿ ಮಕ್ಕಳಿಗೆ ಉತ್ತಮವಾದ ಯೋಗ, ಕರಾಟೆ, ಸಂಗೀತ ಮತ್ತು ನೃತ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳ ಬಗ್ಗೆ ಜ್ಞಾನವನ್ನು ನೀಡಲಾಗುತ್ತದೆ. ಇಲ್ಲಿ ತರಬೇತಿ ಪಡೆದ ಅನುಭವಿ ಮತ್ತು ನವೀನ ಅಧ್ಯಾಪಕರು ಇದ್ದಾರೆ. ಹಾಗಾದರೆ ಇಂತಹ ಒಂದು ಉತ್ತಮ ಸೌಲಭ್ಯವನ್ನು ಹೊಂದಿರುವ ಶಾಲೆ ನಮ್ಮ ರಾಯಚೂರಿನಲ್ಲಿ ಇರುವಾಗ ತಡಮಾಡದೆ ತಮ್ಮ ಮಕ್ಕಳ ಪ್ರವೇಶಾತಿಯನ್ನ ಈಗಲೇ ಭೇಟಿ ನೀಡಿ ಪಡೆದುಕೊಳ್ಳಿ. ನಮಸ್ಕಾರ ರಾಯಚೂರು ಜನತೆಗೆ, ನಿಮ್ಮ ವಿಶ್ವಾಸದ ವಾಹನ ಮಳಿಗೆ ಶ್ರೀ ತಿರುಮಲ ಹೋಂಡಾ ಗೋಶಾಲ ರಸ್ತೆ ರಾಯಚೂರು. ಇಲ್ಲಿ ನಿಮಗೆ ದೊರೆಯುತ್ತದೆ ಅತ್ಯುತ್ತಮ ಬೈಕ್ ಮತ್ತು ಸ್ಕೂಟರ್ಗಳು
ಅತ್ಯಂತ ಕಡಿಮೆ ಬೆಲೆಯಲ್ಲಿ. ನಮ್ಮ ಶೋರೂಮ್ ನಲ್ಲಿ ಹೋಂಡಾ ಶೈನ್, ಹೋಂಡಾ ಯೂನಿಕಾರ್ನ್, SP 125, ಶೈನ್ 100, ಹೋಂಡಾ ಹಾರ್ನೆಟ್, ಲಿವೋ 110 ಬೈಕ್ಗಳು ಮತ್ತು ಡಿಯೋ ಸ್ಕೂಟಿ, ಆಕ್ಟಿವಾ ಸ್ಕೂಟಿ, ಹೋಂಡಾದ ಅತ್ಯುತ್ತಮ ಬೈಕ್ಗಳು ಮತ್ತು ಸ್ಕೂಟರ್ ಮಾದರಿಗಳು ಇವೆಲ್ಲವೂ ಒಂದೇ ಶೋರೂಮ್ ನಲ್ಲಿ ಅತ್ಯುತ್ತಮ ಆಫರ್ಗಳೊಂದಿಗೆ. ಇದು ಹೋಂಡಾ ಶೈನ್ 100 2B, ರೈತರು, ಕೂಲಿ ಕಾರ್ಮಿಕರು ಮತ್ತು ಉದ್ಯೋಗಿಗಳೇ ನಂಬಿಕೆಯ ಸಂಗಾತಿ. ಇದರ ಎಕ್ಸ್ ಶೋರೂಮ್ ಬೆಲೆ 66,789 ರೂಪಾಯಿಗಳು ಮಾತ್ರ. ಇದು ನೋಡಿ ಹೋಂಡಾ ಶೈನ್ 100 DX, ಹೆಚ್ಚು ಮೈಲೇಜ್, ಕಡಿಮೆ ಖರ್ಚು. ಇದರ ಎಕ್ಸ್ ಶೋರೂಮ್ ಬೆಲೆ 71,743 ರೂಪಾಯಿ ಮಾತ್ರ. ಶೈನ್ 100 2B ಮೇಲೆ 8,100 ರೂಪಾಯಿವರೆಗೆ ಮತ್ತು ಶೈನ್ 100 DX ಮೇಲೆ 2,500 ರೂಪಾಯಿವರೆಗೆ ಡಿಸ್ಕೌಂಟ್. ಇದು ಹೋಂಡಾ SP 160 ಮಸ್ಕ್ಯುಲರ್ ಡಿಸೈನ್, ಪವರ್ಫುಲ್ 160cc ಎಂಜಿನ್ ಮತ್ತು ಸ್ಮೂತ್ ಪರ್ಫಾರ್ಮೆನ್ಸ್ SP 160 ಮೇಲೆ ಈಗ ಭರ್ಜರಿ 10,500 ರೂಪಾಯಿಗಳ ಸ್ಪೆಷಲ್ ಡಿಸ್ಕೌಂಟ್. ಮನೆ ಬಳಕೆಗೂ ದಿನನಿತ್ಯ ಪ್ರಯಾಣಕ್ಕೂ ಹೋಂಡಾ ಆಕ್ಟಿವಾ ನಿಮ್ಮ ಅತ್ಯುತ್ತಮ ಆಯ್ಕೆ. ಸುಲಭ ರೈಡಿಂಗ್, ಉತ್ತಮ ಮೈಲೇಜ್, ಆಕ್ಟಿವಾ ಸ್ಮಾರ್ಟ್ ಕೀ ಮೇಲೆ 3,000 ರೂಪಾಯಿಗಳ ಡಿಸ್ಕೌಂಟ್. ಆಕ್ಟಿವಾ STD ಎಕ್ಸ್ ಶೋರೂಮ್ ಬೆಲೆ 78,128 ಮಾತ್ರ. ಇದು ಹೋಂಡಾ ಹಾರ್ನೆಟ್ 2.0 ಬಿಗ್ ಎಂಜಿನ್, ಮಸ್ಕ್ಯುಲರ್ ಲುಕ್ ಮತ್ತು ರೋಡ್ ನಲ್ಲಿ ರಾಯಲ್ ಪ್ರೆಸೆನ್ಸ್. ಹಾರ್ನೆಟ್ 2.0 ಮೇಲೆ ಭರ್ಜರಿ 12,500 ರೂಪಾಯಿಗಳು ಸ್ಪೆಷಲ್ ಡಿಸ್ಕೌಂಟ್. ವಾಹನ ಖರೀದಿ ಮಾತ್ರ ಅಲ್ಲ, ಉತ್ತಮ ಸರ್ವಿಸ್ ಕೂಡ ಅಷ್ಟೇ ಮುಖ್ಯ. ಅನುಭವ ಹೊಂದಿದ ಟೆಕ್ನಿಷಿಯನ್ಗಳು, ಜೆನ್ಯುಯಿನ್ ಹೋಂಡಾ ಸ್ಪೇರ್ ಪಾರ್ಟ್ಸ್ ಮತ್ತು ವೇಗವಾದ ಸರ್ವಿಸ್ ಶ್ರೀ ತಿರುಮಲ ಹೋಂಡಾನಲ್ಲಿ ನಿಮಗೆ ಲಭ್ಯ. ಇಲ್ಲಿ ನಿಮಗೆ ಸುಲಭ ಲೋನ್ ಸೌಲಭ್ಯ, ಕಡಿಮೆ ಡೌನ್ ಪೇಮೆಂಟ್, ಕಡಿಮೆ EMI ಮತ್ತು ವೇಗವಾದ ಲೋನ್ ಅಪ್ರೂವಲ್, ಸರಳ ಡಾಕ್ಯುಮೆಂಟ್ಸ್ ಒಂದಿಗೆ ತಕ್ಷಣವೇ ಫೈನಾನ್ಸ್ ಸಿಗ್ತದೆ. ನಿಮ್ಮ ವಾಹನ ಈಗ ನಿಮ್ಮ ಕೈಯಲ್ಲಿ. ಇನ್ನೇಕ್ ತಡ, ಹಿಂದೆ ಭೇಟಿ ನೀಡಿ ಶ್ರೀ ತಿರುಮಲ ಹೋಂಡಾ, ಗೋಶಾಲಾ ರಸ್ತೆ, ರಾಯಚೂರು. ನಿಮ್ಮ ಸೌಲಭ್ಯಕ್ಕಾಗಿ ನಮ್ಮ ಶಾಖೆಗಳು ಇನ್ನೂ ಹಲವು ಕಡೆಗಳಲ್ಲಿ ಲಭ್ಯ. ಮಾನವಿ, ದೇವದುರ್ಗ, ಸಿರಿವಾರ ಮತ್ತು ಪೋತ್ನಾಲ್ನಲ್ಲಿ ಕೂಡ ಶ್ರೀ ತಿರುಮಲ ಹೋಂಡಾ ಶಾಖೆಗಳು ಸೇವೆಯಲ್ಲಿ ಇವೆ. ಉತ್ತಮ ಬೆಲೆ, ಭರ್ಜರಿ ಆಫರ್ಗಳು ಮತ್ತು ವಿಶ್ವಾಸಾರ್ಹ ಸರ್ವಿಸ್ ಎಲ್ಲವೂ ಒಂದೇ ಕಡೆ. ಹಿಂದೆ ಬುಕ್ ಮಾಡಿ, ಆಫರ್ಗಳನ್ನ ಮಿಸ್ ಮಾಡ್ಕೊಳ್ಬೇಡಿ. ಧನ್ಯವಾದಗಳು. ಬ್ರೇಕ್ನ ನಂತರ ಮೆಘಾ ನ್ಯೂಸ್ಗೆ ಸ್ವಾಗತ. ಭಾರತೀಯ ಹವಾಮಾನ ಇಲಾಖೆಯ ವರದಿಯ ಪ್ರಕಾರ ಮುಂದಿನ ದಿನಗಳಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಅಧಿಕ ಉಷ್ಣಾಂಶ ದಾಖಲಾಗುವ ಸಾಧ್ಯತೆ ಇದ್ದು, ಸಾರ್ವಜನಿಕರು ಅವಶ್ಯಕ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವಂತೆ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಅಧ್ಯಕ್ಷರು ಆಗಿರುವ ಜಿಲ್ಲಾಧಿಕಾರಿಗಳಾದ S. ಪೂವಿತಾ ಅವರು ಸಲಹೆ ನೀಡಿದರು. ರಾಯಚೂರು ಜಿಲ್ಲೆಯಲ್ಲಿ ಅಧಿಕ ಉಷ್ಣಾಂಶ ದಾಖಲಾಗುವ ಸಾಧ್ಯತೆ ಇದ್ದು, ಬಿಸಿ ಗಾಳಿ ಎಚ್ಚರಿಕೆ ನೀಡಲಾಗಿದೆ. ಹೀಟ್ ವೇವ್ ಸ್ಟ್ರೋಕ್ನಿಂದಾಗಿ ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇರುವುದರಿಂದ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರವು ಮುಂಜಾಗ್ರತಾ ಕ್ರಮವಾಗಿ ಈ ಕೆಳಕಂಡ ಸಲಹೆಗಳನ್ನು ನೀಡಿದೆ. ಸಾರ್ವಜನಿಕರು ರೇಡಿಯೋ, ಟಿವಿ, ದಿನಪತ್ರಿಕೆಗಳಲ್ಲಿ ಬಿಸಿಲಿನ ತಾಪಮಾನದ ಕುರಿತು ಮುನ್ಸೂಚನೆಗಳನ್ನು ಪಡೆದುಕೊಳ್ಳಬೇಕು. ಬಾಯಾರಿಕೆ ಇಲ್ಲದಿದ್ದರೂ ಸಾಧ್ಯವಾದಷ್ಟು ಹೆಚ್ಚಾಗಿ ನೀರನ್ನು ಕುಡಿಯಬೇಕು. ತೆಳುವಾದ, ಸಡಿಲವಾದ ಹತ್ತಿಯ ಉಡುಪುಗಳನ್ನು ಧರಿಸುವುದು, ಆದಷ್ಟು ಬಿಳಿ ಬಣ್ಣದ ಬಟ್ಟೆಗಳ ಬಳಕೆ ಒಳ್ಳೆಯದು. ಬಿಸಿಲಿನಲ್ಲಿ ಹೊರಗೆ ಹೋಗುವಾಗ ರಕ್ಷಣಾತ್ಮಕ ಕನ್ನಡಕಗಳು, ಟೋಪಿ, ಬೂಟ್ಗಳು ಅಥವಾ ಚಪ್ಪಲಿಗಳನ್ನು ಬಳಸಬೇಕು. ದೂರದ ಪ್ರಯಾಣವನ್ನು ರಾತ್ರಿ ವೇಳೆ ಮಾಡುವುದು ಉತ್ತಮ. ಒಂದು ವೇಳೆ ಪ್ರಯಾಣ ಮಾಡುವ ಸಂದರ್ಭ ಬಂದರೆ ಪ್ರಯಾಣ ಮಾಡುವಾಗ ನಿಮ್ಮೊಂದಿಗೆ ನೀರನ್ನು ತೆಗೆದುಕೊಂಡು ಹೋಗಬೇಕು. ನೀವು ಹೊರಗೆ ಕೆಲಸ ಮಾಡುತ್ತಿದ್ದರೆ ಟೋಪಿ ಅಥವಾ ಛತ್ರಿಯನ್ನು ಬಳಸಿ ಮತ್ತು ನಿಮ್ಮ ತಲೆ, ಕುತ್ತಿಗೆ, ಮುಖ ಹಾಗೂ ಕೈಕಾಲುಗಳ ಮೇಲೆ ಒದ್ದೆಯಾದ ಬಟ್ಟೆಯನ್ನು ಸಹ ಬಳಸಬೇಕು. ಮನೆಯಲ್ಲಿ ತಯಾರಿಸಿದ ಪಾನೀಯಗಳಾದ ಲಸ್ಸಿ, ಶರಬತ್, ನಿಂಬೆ ನೀರು, ಮಜ್ಜಿಗೆ ಇತ್ಯಾದಿಗಳನ್ನು ಬಳಸಿ ಅದು ದೇಹವನ್ನು ಪುನಃ ತಂಪಾಗಿಡಲು ಸಹಾಯ ಮಾಡುತ್ತದೆ. ಪ್ರಾಣಿ ಅಥವಾ ಪಕ್ಷಿಗಳನ್ನು ನೆರಳಿನಲ್ಲಿ ಇರಿಸಿ ಮತ್ತು ಅವುಗಳಿಗೆ ಕುಡಿಯಲು ಸಾಕಷ್ಟು ನೀರು ನೀಡಬೇಕು. ಆದಷ್ಟು ಫ್ಯಾನ್ಗಳನ್ನು ಬಳಸಿ ಒದ್ದೆಯಾದ ಬಟ್ಟೆಗಳನ್ನು ಮತ್ತು ಆಗಾಗ್ಗೆ ತಣ್ಣೀರಿನಲ್ಲಿ ಸ್ನಾನ ಮಾಡಿ. ಕೆಲಸದ ಸಮಯವನ್ನು ಆದಷ್ಟು ತಂಪಾದ ಸಮಯದಲ್ಲಿ ಮಾಡುವುದು ಹಾಗೂ ಕೆಲಸದ ಸ್ಥಳದ ಬಳಿ ತಂಪಾದ ಕುಡಿಯುವ ನೀರನ್ನು ಒದಗಿಸಬೇಕು. ಕೆಲಸ ನಿರ್ವಹಿಸುವ ಗರ್ಭಿಣಿ ಮಹಿಳೆಯರು ಮತ್ತು ಅನಾರೋಗ್ಯದಲ್ಲಿರುವ ಕಾರ್ಮಿಕರಿಗೆ ಹೆಚ್ಚಿನ ಗಮನ ನೀಡಬೇಕು. ಕಲ್ಲಂಗಡಿ, ಕರ್ಬೂಜ, ಕಿತ್ತಾಳೆ, ದ್ರಾಕ್ಷಿ, ಅನಾನಸ್, ಸೌತೆಕಾಯಿ, ಎಳೆನೀರನ್ನು ಹೆಚ್ಚಾಗಿ ಸೇವಿಸಬೇಕು. ನವಜಾತ ಶಿಶುಗಳು, ಹಿರಿಯ ನಾಗರಿಕರು ಹಾಗೂ ಚಿಕ್ಕ ಮಕ್ಕಳು, ಗರ್ಭಿಣಿಯರು, ಹೊರಾಂಗಣದಲ್ಲಿ ಕೆಲಸ ನಿರ್ವಹಿಸುವವರು, ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರು ಹಾಗೂ ಇತರೆ ಆರೋಗ್ಯ ಸಮಸ್ಯೆಗಳಿರುವವರು, ಅದರಲ್ಲೂ ವಿಶೇಷವಾಗಿ ಹೃದ್ರೋಗ ಹಾಗೂ ರಕ್ತದೊತ್ತಡದಿಂದ ಬಳಲುತ್ತಿರುವವರು ಹೆಚ್ಚು ಜಾಗರೂಕತೆ ವಹಿಸಬೇಕು. ಮಕ್ಕಳು ಅಥವಾ ಸಾಕು ಪ್ರಾಣಿಗಳನ್ನು ಬಿಸಿಲಿನಲ್ಲಿ ನಿಲ್ಲಿಸಿದ ವಾಹನಗಳ ಹತ್ತಿರ ಬಿಡಬಾರದು. ವಾಹನಗಳ ಒಳಾಂಗಣದಲ್ಲಿನ ಹೆಚ್ಚಿನ ತಾಪಮಾನವು ಅವರಿಗೆ ಅಥವಾ ಅವುಗಳಿಗೆ ಅಪಾಯಕಾರಿಯಾಗಬಹುದು. ಕಪ್ಪು ಬಟ್ಟೆ ಅಥವಾ ಬಿಗಿಯಾದ ಬಟ್ಟೆಗಳನ್ನು ಧರಿಸುವುದು ತಪ್ಪಿಸಬೇಕು. ಹೊರಗಿನ ತಾಪಮಾನ ಹೆಚ್ಚಾದಾಗ ಶ್ರಮದಾಯಕ ಚಟುವಟಿಕೆಗಳನ್ನು ತಪ್ಪಿಸಿ. ಮಧ್ಯಾಹ್ನ 12ರಿಂದ 3ರವರೆಗೆ ಹೊರಗೆ ಕೆಲಸ ಮಾಡುವುದನ್ನು ತಪ್ಪಿಸಬೇಕು. ಬಿಸಿಲಿನ ಸಮಯದಲ್ಲಿ ಅಡಿಗೆ ಮಾಡುವುದನ್ನು ತಪ್ಪಿಸಬೇಕು. ಅಡಿಗೆ ಪ್ರದೇಶವನ್ನು ಸಮರ್ಪಕವಾಗಿ ಗಾಳಿ
ಗಾಳಿ ಇಡಲು ಬಾಗಿಲು ಮತ್ತು ಕಿಟಕಿಗಳನ್ನು ತೆಗೆಯಬೇಕು. ದೇಹವನ್ನು ನಿರ್ಜಲೀಕರಣಗೊಳಿಸುವ ಆಲ್ಕೋಹಾಲ್, ಚಹಾ, ಕಾಫಿ ಮತ್ತು ಹಾನಿಕಾರಕ ಪಾನೀಯಗಳನ್ನು ಸೇವಿಸಬೇಡಿ. ಇವು ಹೊಟ್ಟೆ ನೋವನ್ನು ಉಂಟು ಮಾಡುತ್ತವೆ. ಹಾನಿಕಾರಕವಾದ ಆಹಾರ ಮತ್ತು ಹಳಸಿದ ಆಹಾರವನ್ನು ಸೇವಿಸಬಾರದು. ಚಪ್ಪಲಿ ಧರಿಸದೆ ಹೊರಗೆ ಹೋಗುವ ಅಭ್ಯಾಸವನ್ನು ತಪ್ಪಿಸಬೇಕು ಎಂದು ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಅಧ್ಯಕ್ಷರು ಆಗಿರುವ ಜಿಲ್ಲಾಧಿಕಾರಿಗಳಾದ ಎಸ್ ಪೂವಿತಾ ಅವರು ತಿಳಿಸಿದ್ದಾರೆ. ನಗರದ ನೇತಾಜಿ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಮನೆ ಕಳ್ಳತನ ಪ್ರಕರಣವನ್ನು ಪೊಲೀಸರು ಭೇದಿಸಿದ್ದು, ಆರೋಪಿಯನ್ನು ಬಂಧಿಸಿ 1.26 ಲಕ್ಷ ಮೌಲ್ಯದ ಚಿನ್ನಾಭರಣಗಳನ್ನು ಜಪ್ತಿ ಮಾಡಿದ್ದಾರೆ. ಕೊತ್ತಪೇಟೆ ನಿವಾಸಿ ಮೆಕ್ಯಾನಿಕ್ ಕೆಲಸ ಮಾಡುತ್ತಿದ್ದ ಶೇಖ್ ರಹೀಂ ಅವರ ಮನೆಯಲ್ಲಿ ಮೇ 12ರ ಮಧ್ಯಾಹ್ನ 12:30ರ ಸುಮಾರಿಗೆ ಕಳ್ಳ ಮನೆಯ ಬಾಗಿಲಿನ ಕೀಲಿ ಮುರಿದು ಅಲ್ಮಾರಿಯ ಲಾಕರ್ ಒಡೆದು 1.49 ಲಕ್ಷ ಮೌಲ್ಯದ ಚಿನ್ನ, ಬೆಳ್ಳಿ ಆಭರಣಗಳು ಹಾಗೂ ನಗದು ಹಣ ಕಳವು ಮಾಡಿಕೊಂಡು ಪರಾರಿಯಾಗಿದ್ದ. ಈ ಕುರಿತು ನೇತಾಜಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಜಿಲ್ಲಾ ಪೊಲೀಸ್ ಅಧೀಕ್ಷಕ ಅರುಣಾಂಶು ಗಿರಿ, ಎಎಸ್ಪಿ ಕುಮಾರಸ್ವಾಮಿ, ಎಎಸ್ಪಿ ಜಿ ಹರೀಶ್ ಹಾಗೂ ಡಿಎಸ್ಪಿ ಶಾಂತವೀರ್ ಅವರ ಮಾರ್ಗದರ್ಶನದಲ್ಲಿ ಸಿಪಿಐ ಬಸವರಾಜ್, ಪಿಎಸ್ಐ ಶಾರದಾ, ಪಿಎಸ್ಐ ಅರುಣ್ ಕುಮಾರ್ ಸೇರಿದಂತೆ ಸಿಬ್ಬಂದಿಯ ತಂಡ ಆರೋಪಿಗಳ ಪತ್ತೆಗಾಗಿ ಕಾರ್ಯಾಚರಣೆ ನಡೆಸಿತ್ತು. ತನಿಖೆಯ ವೇಳೆ ತಿಮ್ಮಾಪುರಪೇಟೆ ನಿವಾಸಿ ಚಿಕನ್ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ 19 ವರ್ಷದ ರಹೀಂ ತಂದೆ ಮೆಹಬೂಬ್ ಎಂಬ ಆರೋಪಿಯನ್ನು ಬಂಧಿಸಲಾಗಿದೆ. ಬಂಧಿತನಿಂದ 1 ತೊಲೆ ಬಂಗಾರದ ನಕ್ಲಿಸ್, 4 ಗ್ರಾಂ 1 ಜೋಡಿ ಕಿವಿಯೋಲೆ, 1 ಗ್ರಾಂ ಬಂಗಾರದ ಉಂಗುರ, ಬೆಳ್ಳಿಯ ಉಂಗುರಗಳು, 24 ತೊಲೆ ಬೆಳ್ಳಿಯ ಚೈನ್, ಬೆಳ್ಳಿಯ ಬ್ರಾಸ್ಲೆಟ್ ಹಾಗೂ ಬೆಳ್ಳಿಯ ಕೊರಳಿನ ಸರ ಸೇರಿ 1.26 ಸಾವಿರ ಮೌಲ್ಯದ ಚಿನ್ನ, ಬೆಳ್ಳಿ ಆಭರಣಗಳನ್ನು ಜಪ್ತಿ ಮಾಡಲಾಗಿದೆ. ಪ್ರಕರಣವನ್ನು ಯಶಸ್ವಿಯಾಗಿ ಭೇದಿಸಿದ ಪೊಲೀಸ್ ತಂಡವನ್ನು ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಶ್ಲಾಘಿಸಿದ್ದು, ಉತ್ತಮ ಕಾರ್ಯನಿರ್ವಹಣೆಗಾಗಿ ಡಿಎಸ್ಪಿ ಶಾಂತವೀರ್ ಅವರು ಸಿಬ್ಬಂದಿಗೆ ನಗದು ಬಹುಮಾನ ನೀಡಿ ಅಭಿನಂದಿಸಿದ್ದಾರೆ. ರಾಮ್ಜಿ ವ್ಯವಸ್ಥೆಯನ್ನು ಕೈಬಿಟ್ಟು ಮನರೇಗಾ ಯೋಜನೆಯನ್ನು ಉಳಿಸಿ ಕೂಲಿಕಾರರ ಬದುಕು ರಕ್ಷಿಸಬೇಕು ಎಂದು ಆಗ್ರಹಿಸಿ ಕರ್ನಾಟಕ ಕೃಷಿ ಕೂಲಿಕಾರರ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘ ಕಲ್ಮಲ ಗ್ರಾಮ ಘಟಕದ ವತಿಯಿಂದ ಕಲ್ಮಲ ಗ್ರಾಮ ಪಂಚಾಯಿತಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಕೂಲಿಕಾರರಿಗೆ ತಕ್ಷಣದಿಂದಲೇ ಕೆಲಸ ನೀಡಬೇಕು ಹಾಗೂ ಬಾಕಿ ಉಳಿದಿರುವ ಕೂಲಿಯನ್ನು ಇದೇ ದಿನ ಪಾವತಿಸಬೇಕು ಎಂದು ಒತ್ತಾಯಿಸಿದರು. ಕೇಂದ್ರ ಸರ್ಕಾರವು 60% ಅನುದಾನ ನೀಡುವುದಾಗಿ ಹೇಳಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರವನ್ನು ಅವಲಂಬಿಸದೆ 75 ದಿನಗಳ ಕೆಲಸವನ್ನು ಒದಗಿಸಬೇಕು ಎಂದು ಆಗ್ರಹಿಸಿದರು. ಕಾಯಕ ಬಂಧುಗಳ ಬಾಕಿ ಪ್ರೋತ್ಸಾಹ ಧನವನ್ನು ಲೆಕ್ಕ ಹಾಕಿ ತಕ್ಷಣವೇ ಬಿಡುಗಡೆ ಮಾಡಬೇಕು. ವೈಯಕ್ತಿಕ ಕಾಮಗಾರಿಗಳ ಅಡಿಯಲ್ಲಿ ರೈತರು ಮತ್ತು ಕೂಲಿಕಾರರಿಗೆ ಬಾಕಿ ಇರುವ ಹಣವನ್ನು ಕೂಡಲೇ ಪಾವತಿಸಬೇಕು ಎಂದು ಮನವಿ ಮಾಡಿದರು. ಎನ್ಎಂಎಂಎಸ್ ಹಾಗೂ ಇಕೆವೈಸಿ ಅವೈಜ್ಞಾನಿಕ ತಂತ್ರಜ್ಞಾನಗಳನ್ನು ಕೈಬಿಟ್ಟು ಸರಳ ರೀತಿಯಲ್ಲಿ ಕೂಲಿಕಾರರ ಹಾಜರಾತಿ ನಿರ್ವಹಣೆ ಮಾಡಬೇಕು ಎಂದು ಒತ್ತಾಯಿಸಿದರು. ರಾಜ್ಯ ಸರ್ಕಾರ ರಾಮ್ಜಿಯನ್ನು ಒಪ್ಪದಿರುವುದರಿಂದ ಮನರೇಗಾ ಯೋಜನೆಯಡಿ 100 ದಿನಗಳ ಉದ್ಯೋಗ ನೀಡಲು ನಮೂನೆ 6 ಸ್ವೀಕರಿಸಿ ಉದ್ಯೋಗ ಕಲ್ಪಿಸಬೇಕು ಎಂದರು. ತೀವ್ರ ಬೇಸಿಗೆಯನ್ನು ಗಮನದಲ್ಲಿಟ್ಟುಕೊಂಡು ಬೆಳಗ್ಗೆ 7ರಿಂದ 11 ಗಂಟೆಯವರೆಗೆ ಮಾತ್ರ ಕೆಲಸ ನೀಡಬೇಕು. ಕೆಲಸದ ವೇಳೆ ಬಿಸಿಲಿನ ತಾಪಕ್ಕೆ ಮೃತಪಟ್ಟ ಕೂಲಿಕಾರರ ಕುಟುಂಬಗಳಿಗೆ ತಲಾ 10 ಲಕ್ಷ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದರು. ಮಳೆ ಕೊರತೆಯಿಂದ ಮಣ್ಣು ಸಂಪೂರ್ಣವಾಗಿ ಒಣಗಿರುವ ಕಾರಣ ಕಾಮಗಾರಿಗಳ ಪ್ರಮಾಣದಲ್ಲಿ ರಿಯಾಯಿತಿ ನೀಡಬೇಕು ಅಥವಾ ಮಣ್ಣನ್ನು ಸಡಿಲಗೊಳಿಸಿ ಕೆಲಸಕ್ಕೆ ಅನುಕೂಲ ಮಾಡಿಕೊಡಬೇಕು ಎಂದು ಮನವಿ ಮಾಡಿದರು. ಕೃಷಿ ಕ್ಷೇತ್ರದಲ್ಲಿ ಯಾಂತ್ರೀಕರಣ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಕೂಲಿಕಾರರು ನಿರುದ್ಯೋಗಿಗಳಾಗುತ್ತಿದ್ದಾರೆ. ಆದ್ದರಿಂದ ವರ್ಷಕ್ಕೆ 200 ದಿನಗಳ ಉದ್ಯೋಗ ನೀಡಬೇಕು ಎಂದು ಒತ್ತಾಯಿಸಿದರು. ದಿನನಿತ್ಯ ಬಳಕೆಯ ವಸ್ತುಗಳ ಬೆಲೆ ಏರಿಕೆಯಿಂದ ಸಿಗುತ್ತಿರುವ ಕೂಲಿ ಜೀವನ ಸಾಗಿಸಲು ಸಾಧ್ಯವಾಗುತ್ತಿಲ್ಲ. ಆದ್ದರಿಂದ ಕನಿಷ್ಠ 600 ರೂಪಾಯಿ ಕೂಲಿಯನ್ನು ಘೋಷಿಸಿ ಎಲ್ಲ ಕೆಲಸಗಳಿಗೂ ಜಾರಿಗೊಳಿಸಬೇಕು ಎಂದು ಪ್ರತಿಭಟನಾಕಾರರು ಸರ್ಕಾರವನ್ನು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷ ಕರಿಯಪ್ಪ ಅಚ್ಚೋಳಿ, ಅಧ್ಯಕ್ಷೆ ರಾಜೇಶ್ವರಿ, ಕಾರ್ಯದರ್ಶಿ ನಾಗರಾಜ ಸೇರಿದಂತೆ ಹಲವು ಕೂಲಿಕಾರರು ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸಾಧು ವೇಷದಲ್ಲಿ ಬಂದ ಖದೀಮರು ಹೂ ನೀಡಿ 1/2 ತೊಲೆ ಬಂಗಾರ 10,000 ದರೋಡೆ. ಜೂನ್ 15ರಿಂದ ಗುರು ಸಾರ್ವಭೌಮ ಸಂಸ್ಕೃತ ವಿದ್ಯಾಪೀಠದಲ್ಲಿ ತರಗತಿಗಳು ಪ್ರಾರಂಭ. ವಾದಿರಾಜಾಚಾರ್ಯ. ವಿದ್ಯಾರ್ಥಿಗಳು ಉಜ್ವಲ ಭವಿಷ್ಯಕ್ಕೆ ಶಿಕ್ಷಕರ ಪಾತ್ರ ಬಹುಮುಖ್ಯ. ಶಿವರಾಜ್ ಪಾಟೀಲ್. ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ಅಧಿಕ ಉಷ್ಣಾಂಶ ದಾಖಲು ಸಾಧ್ಯತೆ. ಮುನ್ನೆಚ್ಚರಿಕೆಗೆ ಜಿಲ್ಲಾಧಿಕಾರಿ ಎಸ್ ಪೂವಿತಾ ಸಲಹೆ. ಮನೆ ಕಳ್ಳತನ ಆರೋಪಿ ಬಂಧನ. ಮತ್ತು ರಾಮ್ಜಿ ವ್ಯವಸ್ಥೆಯನ್ನು ಕೈಬಿಟ್ಟು ಮನರೇಗಾ ಯೋಜನೆ ಮುಂದುವರಿಸಲು ಒತ್ತಾಯ. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.